ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂಪದಂ ಯಾಂತಿ ತಸ್ಮಾದ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇತ್. 3ನೇ ಅಧ್ಯಾಯದ 1ನೇ ಶ್ಲೋಕ ಮತ್ತು ಅದರ 2ನೇ ಶ್ಲೋಕದ ಅರ್ಧ ಇದು. ಅನುಭಾಷ್ಯದಲ್ಲಿ ಆ ಶುಭೇನ ಕರ್ಮಣ ಸ್ವರ್ಗಂ ಅನ್ನೋದ್ರಿಂದ ವೈರಾಗ್ಯವನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವ ಭೇದವಾನ್ ಅಂತ ಮುಂದೆ ಏನು ಬರ್ತದೆ ಅದರಿಂದ ಭಕ್ತಿಯನ್ನು ತಿಳಿಸ್ತಾರೆ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ಮುಕ್ತಿಗಮ್ ಅಂತ ಹೀಗೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ ಸುರೇಶ್ವರೈ ಅನ್ನೋದ್ರಿಂದ ಉಪಾಸನೆ ಅಂತ ತಿಳಿಸ್ತಾರೆ. ಹೇಗೆ ಭಗವಂತನನ್ನು ಉಪಾಸಿಸಬೇಕು ಅಂತ ತಿಳಿಸ್ತಾರೆ. ಸರ್ವೇ ಪುರುಷಾರ್ಥಾಸ್ಸು ಜ್ಞಾನಾದೇವನ ಸಂಶಯ ನ ಲಿಪ್ಯತೆ ಜ್ಞಾನಮಾಂಶ್ಚ ಸರ್ವರೂಪೈ ಸರ್ವದೋಷೈರಪಿ ಕ್ವಚಿತ್ ಅಂತ 6ನೇ ಶ್ಲೋಕದಿಂದ ಮುಂದೆ ಜ್ಞಾನದ ಮಹತ್ವ ತಿಳಿಸ್ತಾರೆ. ಈಗ ಈ ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 3ನೇ ಅಧ್ಯಾಯದಲ್ಲಿ 3ನೇ ಗದ್ಯ ಭಾಗ ನಾವು ನೋಡಬೇಕಾದ್ದು. ತಥಾಹಿ ಜೀವ ಇತ್ಯನುವೃತ್ತಿ ಶೇಷೋವ ಯಾಂತಿ ತಸ್ಮಾತ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇತ್ ಅಂತ ಏನು ಬಂದಿದೆಯಲ್ಲ, ವಿರಕ್ತನಾಗಿ ಜ್ಞಾನವನ್ನೇ ಆಶ್ರಯಿಸಬೇಕು ಅಂತ ಬಂತಲ್ಲ. ಯಾರು ಅಂದರೆ ಜೀವ ಅನ್ನುವುದರಲ್ಲಿ ನಮಗೆ ಅನುವೃತ್ತಿಯ ಮೂಲಕ ಅಥವಾ ಶೇಷದ ಮೂಲಕ ಲಬ್ಧ ಆಗ್ತದೆ. ಅನುವೃತ್ತಿ ಅಂದರೆ ಈಗಾಗಲೇ ಹಿಂದೆ ಅದು ಬಂದಿದ್ರೆ ಅದಕ್ಕೆ ಅನುವೃತ್ತಿ ಅಂತಾರೆ. ಹಿಂದಿನ ಶ್ಲೋಕದಲ್ಲಿ ಏನಾದರೂ ಬಂದಿದ್ರೆ ಅದನ್ನ ಅನುಸರಿಸಿ ಮತ್ತೆ ಇಲ್ಲಿಯೂ ಇಟ್ಕೊಳ್ಳೋದು, ಅದಕ್ಕೆ ಅನುವೃತ್ತಿ ಅಂತಾರೆ. ಆವರ್ತನ ಅಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ಬಹಳ ಅದು ಮತ್ತೆ ಮತ್ತೆ ಬರ್ತಾನೆ ಇದ್ರೆ ಅದಕ್ಕೆ ಆವರ್ತನ ಅಂತ ಅನ್ನೋದು. ಜೀವ ಇತ್ಯ ಆವರ್ತತೆ ಕೂಡ ಕೆಲವು ಕಡೆ ಹೇಳ್ತಿರ್ತಾರೆ. ಹೀಗೆ ಆವರ್ತನ ಅಂದ್ರೆ ಅದನ್ನೇ ಮತ್ತೆ ಮತ್ತೆ ಇಟ್ಕೋತಾ ಹೋಗೋದು. ಅನುವರ್ತನ ಅಂದ್ರೆ ಒಂದ್ಸರಿ ಇಟ್ಕೊಳ್ಳೋದು. ಹೀಗೆ 2 ಥರ ಪ್ರಯೋಗ ಮಾಡ್ತಿರ್ತಾರೆ. ಶೇಷ ಅಂದ್ರೆ ಹಿಂದೆಲ್ಲೂ ಬಂದೇ ಇಲ್ಲ, ಅರ್ಥತಃ ನಾವೇ ಅದನ್ನ ಶೇಷವಾಗಿ ಇಟ್ಕೊಳ್ಳೋದು ಅಷ್ಟೆ. ಅದಕ್ಕೆ ಶೇಷ ಅಂತಾರೆ. ಬಾಗ್ಲು ಅಂತ ಹೇಳಿದಾಗ ಹಾಕು ಅಂತ ಹೇಳುತ್ತೆ, ಅದಕ್ಕೆ ಶೇಷ. ಈ ಥರ ಆವೃತ್ತಿಯ ಮೂಲಕ ಅಥವಾ ಶೇಷದ ಮೂಲಕ ಇಲ್ಲಿ ಜೀವ ಅಂತ ತಿಳ್ಕೋಬೇಕು. ತಸ್ಮಾದಿತಿ ಲಬ್ಲೋಪೆ ಪಂಚಮಿ ಯಾಂತಿ ತಸ್ಮಾದ್ ವಿರಕ್ತಸ್ಸನ್. ತಸ್ಮಾತ್ ಅಂದ್ರೆ ಏನದು? ತಸ್ಮಾತ್ ಅನ್ನೋದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಬಂದ್ರೆ, ತಸ್ಮಾತ್ ಅಂದ್ರೆ ಆದ್ದರಿಂದ ಅಂತ ಒಂದು ಅರ್ಥ ಇಲ್ಲ ಅಂತಲ್ಲ. ತಸ್ಮಾತ್ ಅಂದ್ರೆ ಮುಖ್ಯವಾಗಿ ಇಲ್ಲಿ ಪಂಚಮಿ ವಿಭಕ್ತಿ ಬಂದಿದೆಯಲ್ಲ, ಆ ಪಂಚಮಿ ವಿಭಕ್ತಿಗೆ ಒಂದು ಅರ್ಥ ಇದೆ. ಲಬ್ಲೋಪ ನಿಮಿತ್ತೆ ಪಂಚಮಿ. ಈಗ ಲಬ್ಲೋಪ ನಿಮಿತ್ತ ಪಂಚಮಿ ಅಂತ ಅನ್ನೋದನ್ನ ಹಿಂದೆ ನಾವು ಒಂದ್ಸರಿ ನೋಡಿದ್ವಿ. ಅಲ್ಲೊಂದೇನೋ ಲೆಪ್ಪರ್ತ್ಯಾಂತವಾದ ಅವ್ಯಯ ಇರ್ತದೆ. ಅದನ್ನ ಮಾಡಿ ಆಮೇಲೆ ಜ್ಞಾನಮೇವ ಸಮಾಶ್ರಯೇತ್. ಅದಕ್ಕೆ ಹಾಗಾದ್ರೆ ಇಲ್ಲಿ ಆ ಲೆಪ್ರತ್ಯಾಂತವಾದ ಅವ್ಯಯ ಯಾವುದು ಅಂದ್ರೆ ತದ್ ಅನುಸಂಧಾಯ, ಅದೆಲ್ಲವನ್ನು ಅನುಸಂಧಾನ ತಂದುಕೊಂಡು ಅಂತ ಅರ್ಥ. ಮತ್ತ ಯಾವುದನ್ನು ಅನುಸಂಧಾನ ತಂದುಕೊಂಡು ಅಂದ್ರೆ ಏತತ್ ಪಾದ ಪ್ರತಿಪಾದ್ಯಂ ಅನುಸಂಧಾಯ, ಈ ಪಾದದಲ್ಲಿ ಪ್ರತಿಪಾದಿಸುವ ವಿಷಯವನ್ನ ಅನುಸಂಧಾನಕ್ಕೆ ತಂದುಕೊಂಡು ಜೀವ ವಿರಕ್ತೋ ಭವನ್, ವೈರಾಗ್ಯವನ್ನು ತಾಳಿ ಅವನು ಮುಂದೆ ಸಾಧನೆಯನ್ನು ಮುಂದುವರಿಸಬೇಕು. ಅದಕ್ಕೆ ಹೇಗೆ ಅರ್ಥ ಅಂದ್ರೆ ಜ್ಞಾನಾನ್ಯ ಸಾಧನೆ ತಜ್ಜನ್ಯ ಫಲೇಚ ವೈರಾಗ್ಯಾಯ. ಜ್ಞಾನ ಒಂದೇ ಸಾಧನ, ಸರ್ವಪುರುಷಾರ್ಥಗಳಿಗೂ ಜ್ಞಾನ ಒಂದೇ ಸಾಧನ. ಆ ಜ್ಞಾನ ಬಿಟ್ಟು ಬೇರೆ ಸಾಧನಗಳ ಬಗ್ಗೆ ವೈರಾಗ್ಯ ತಾಳಬೇಕು.
ಮತ್ತು ತತ್ಫಲೇಚ, ಜ್ಞಾನ ಬಿಟ್ಟು ಬೇರೆ ಸಾಧನಗಳ ಫಲ ಏನಿದೆ ಅದ್ರ ಬಗ್ಗೆನೂ ವೈರಾಗ್ಯ ತಾಳ್ಬೇಕು. ಸರಿ, ಆ ವೈರಾಗ್ಯವನ್ನು ಅವನಿಗೆ ಬರೆಸ್ಬೇಕಾಗಿದೆ. ಇದನ್ನೆಲ್ಲವನ್ನು ಯಾಂತಿ ತಸ್ಮಾದ್ ವಿರಕ್ತ ಸನ್ ಅಂತ ಎಲ್ಲ ಮಾತುಗಳಿಂದ ಹೇಳಿದ್ದಾರೆ. ಸ್ವರ್ಗಾದಿ ಸ್ವರೂಪ ನಿರೂಪಣಾಯ ಕ್ರಿಯತೆ, ಸ್ವರ್ಗ ಇತ್ಯಾದಿಗಳ ಸ್ವರೂಪವನ್ನು ಇಲ್ಲಿ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದ್ರೆ ವೈರಾಗ್ಯದ ಉತ್ಪತ್ತಿಗಾಗಿ ಹೇಳ್ತೇವೆ. ಹೇಳ್ಬೇಕಾದ ಅನೇಕ ವಿಷಯಗಳಿದೆ, ಅದೆಲ್ಲವನ್ನು ನೀವೇ ಸಾಧನೆ ಮಾಡ್ಬೇಕು ಅಂತಲ್ಲ. ಅದರೆಲ್ಲ ವೈರಾಗ್ಯ ನಿಮಗೆ ಬರಬೇಕಾಗಿದೆ ಅನ್ನೋದಕ್ಕಾಗಿ ಹೇಳ್ತೇವೆ. ಈಗ ಇಲ್ಲಿ ಲಬ್ಲೋಪನಿಮಿತ್ತ ಅಂತ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೇಕು. ಉದಾಹರಣೆ ಕೊಡದೆ ಹೋದ್ರೆ ಅದು ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಪ್ರಾಸಾದಾತ್ ಪ್ರೇಕ್ಷತೆ, ಏನೋ ಒಂದು ದೂರದಲ್ಲಿರುವ ವಸ್ತುವನ್ನು ನೋಡ್ಬೇಕಾಗಿದೆ, ಉಪ್ಪರಿಗೆಯಿಂದ ನೋಡ್ತಾನೆ ಅಂತ. ಉಪ್ಪರಿಗೆಯಿಂದ ಅಂತ ಪಂಚಮಿ ವಿಭಕ್ತಿ ಬಂದಿದೆ. ಅಲ್ಲಿ ಉಪ್ಪರಿಗೆಯಿಂದ ಅಂದ್ರೆ ಹೇಗರ್ಥ? ಪ್ರಾಸಾದ ಆರುಹ್ಯ ಪ್ರೇಕ್ಷತೆ ಅಂತ ಅರ್ಥ. ಕೆಳಗಿದ್ದವನು ಪ್ರಾಸಾದವನ್ನು ಏರಿ, ಉಪ್ಪರಿಗೆಯನ್ನು ಏರಿ, ಮೆಟ್ಟಲು ಏರಿ ಅಲ್ಲಿ ಹೋಗಿ ಏನೋ ನೋಡ್ಬೇಕಾದ ವಿಷಯವನ್ನು ನೋಡ್ತಾನೆ ಅಂತ ಅರ್ಥ. ಆದ್ರಿಂದ ಅಲ್ಲಿ ಪ್ರಾಸಾದಂ ಅಂತ ಪಂಚಮಿ ವಿಭಕ್ತಿ ಆಮೇಲೆ ಬಂದಿದೆ. ಪಂಚಮಿ ವಿಭಕ್ತಿ ಏಕವಚನ, ಮೊದಲದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇತ್ತು. ಆರುಹ್ಯ ಅಂತ ಲೆಪ್ರತ್ಯ ಅಂತ ಅದು ಅವ್ಯಯ ಇತ್ತು. ಈ ಪ್ರಾಸಾದಂ ಆರುಹ್ಯ ಪ್ರೇಕ್ಷತೆ ಅಂತ ಹೇಳೋ ಬದಲು ಆರುಹ್ಯ ಅನ್ನೋದನ್ನು ತೆಗೆದುಹಾಕಿ ಪ್ರಾಸಾದಂ ಅಂತ ಅನ್ನೋದನ್ನ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಇದ್ದದನ್ನು ಪಂಚಮಿ ವಿಭಕ್ತಿಗೆ ಬದಲಾಯಿಸಿಕೊಂಡು ಅಲ್ಲಿ ಪ್ರಯೋಗ ಮಾಡ್ತಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ತತ್ ಅನುಸಂಧಾಯ ವೈರಾಗ್ಯಂ ಪ್ರಾಪ್ನುಯಾತ್, ಅದನ್ನ ಅನುಸರಿಸಿಕೊಂಡು ವೈರಾಗ್ಯವನ್ನು ತಾಳಬೇಕು ಅಂತ ಇಷ್ಟು. ಅನುಸರಿಸಿಕೊಂಡು ಅಂತ ಪ್ರತ್ಯಯ ಅಂತ ಅವ್ಯಯ, ಅನುಸಂಧಾನಕ್ಕೆ ತಂದುಕೊಂಡು. ತತ್ ಅಂತ ದ್ವಿತೀಯ ವಿಭಕ್ತಿ ಏಕವಚನ, ಅನುಸಂಧಾಯ ಅನ್ನೋದನ್ನು ಬಿಟ್ಟಿದ್ದಾರೆ. ತತ್ ಅಂತ ದ್ವಿತೀಯ ವಿಭಕ್ತಿ ಏಕವಚನ ಇದನ್ನು ತಸ್ಮಾತ್ ಅಂತ ಪಂಚಮಿ ವಿಭಕ್ತಿ ಏಕವಚನ ಮಾಡ್ಕೊಂಡಿದ್ದಾರೆ ಅಂತ ಹೀಗರ್ಥ. ಮುಂದೆ 4ನೇ ಗದ್ಯ ಭಾಗ. ನಾನು ಕಥಂ ವೈರಾಗ್ಯಮಪಿ ಮುಕ್ತಿ ಹೇತು ಗತಿಜನಕಂ ಅಂತಿದೆ. ಅದು ಗತಿಜನಕಂ ಅಲ್ಲ, ಪ್ರೀತಿಜನಕಂ ಅಂತ ಆಗ್ಬೇಕು. ವೈರಾಗ್ಯ ಅನ್ನೋದು ಮುಕ್ತಿಗೆ ಕಾರಣವಾದ ಪ್ರೀತಿಗೆ ಜನಕ ಆಗೋದು ಹೇಗೆ? ಭಗವಂತನ ಪ್ರಸಾದ ನಮಗಾಗಬೇಕು. ಆ ಮುಕ್ತಿಗೆ ಕಾರಣವಾದ ಪ್ರೀತಿ ಅಂದ್ರೆ ಭಗವಂತನ ಪ್ರಸಾದ. ಪ್ರೀತಿ ಅಂದ್ರೆ ಸಂಪ್ರೀತಿ. ಅದು ಹೇಗೆ ಆಗೋದು? ಆ ವೈರಾಗ್ಯವನ್ನು ನಾವು ತಾಳಿದ್ರೆ ಮುಕ್ತಿಗೆ ಕಾರಣವಾದ ಭಗವಂತನ ಪ್ರಸಾದ ಆಗೋದು ಹೇಗೆ? ಏನ ಸಾಧನಾಧ್ಯಾಯ ಅಂತರ್ಭಾವ ಅಸ್ಯ ಪಾದಸ್ಯ ಸ್ಯಾತ್. ಒಂದು ವೇಳೆ ಹಾಗಿದ್ರೆ ಈ ಸಾಧನಾಧ್ಯಾಯದಲ್ಲಿ ಇದನ್ನು ಸೇರಿಸಬಹುದಿತ್ತು. ಆದ್ರೆ ಅದು ಹೇಗೆ? ವೈರಾಗ್ಯ ತಾಳಿದ ಮಾತ್ರಕ್ಕೆ ಭಗವಂತನಿಗೆ ಪ್ರೀತಿ ಆಗೋದು ಹೇಗೆ? ಆ ಪ್ರೀತಿಯಿಂದ ಮುಕ್ತಿ ಆಗೋದು ಹೇಗೆ? ಅದಕ್ಕೆ ಉತ್ತರ, ಆ ಪ್ರಶ್ನಕ್ಕೂ ಉತ್ತರವಾಗಿ ತಸ್ಮಾದ್ ವಿರಕ್ತ ಸನ್. ತಸ್ಮಾತ್ ಅಂದ್ರೆ ಇಲ್ಲಿ ವೈರಾಗ್ಯಾತ್ ಅಂತ ಅರ್ಥ. ಅದನ್ನ ಅನುಸಂಧಾನಕ್ಕೆ ತಂದುಕೊಂಡು ಅಂತ ಅರ್ಥ ಅಲ್ಲ, ಅದಾದ ಹಿಂದಿಂದ ಆಯ್ತು. ಆ ಕಾರಣದಿಂದ ತಸ್ಮಾತ್ ವೈರಾಗ್ಯಾತ್. ತಸ್ಮಾತ್ ಅಂದ್ರೆ ಆ ಕಾರಣದಿಂದ ಅಲ್ಲ, ಸ್ವಲ್ಪ ನಾನು ವ್ಯತ್ಯಾಸ ಮಾಡಿದೆ. ಆ ವೈರಾಗ್ಯದಿಂದ ಅಂತ ಅರ್ಥ. ಹೇಗೆ ಅಂದ್ರೆ ವೈರಾಗ್ಯ ಅಂದ್ರೆ ಏನು? ಇತರ ಪದಾರ್ಥಗಳಲ್ಲಿ ವಿರಕ್ತಿ, ಅದು ಬೇಡ ಅಂತ ಅನ್ಸೋದು ಅಂತ ಬಂತಲ್ಲ. ನಮ್ಗೆ ಇದು ಗೊತ್ತಿರೋ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಅಂತ. ಇಲ್ಲಿ ವೈರಾಗ್ಯ ಅಂದ್ರೆ ವಿ ಅಂದ್ರೆ ಪರಮಾತ್ಮ ಅಂತ ಅರ್ಥ. ವಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಆ ವಿಹ್ ಪಕ್ಷಿ ಪರಮಾತ್ಮನೋ, ಪಕ್ಷಿ ಗರುಡ ಮತ್ತು ಪರಮಾತ್ಮ ಅಂತ 2 ಅರ್ಥ ಇದೆ ಅದಕ್ಕೆ. ಅದರಿಂದ ವಿ ಪರಮಾತ್ಮನಲ್ಲಿ ವಿಶೇಷವಾಗಿ ರಕ್ತ ಅಂದ್ರೆ ಭಕ್ತ ಅಂತ ಅರ್ಥ, ಸ್ನೇಹವುಳ್ಳವನು ಅಂತ ಅರ್ಥ. ಹೀಗೆ ವಿರಕ್ತ ಅಂತ ಅರ್ಥ. ತಸ್ಮಾತ್ ವೈರಾಗ್ಯಾತ್
ಹೀಗೆ ವೈರಾಗ್ಯವನ್ನು ತಾಳಿ ಅನ್ಯತ್ರ ವೈರಾಗ್ಯಾತ್ ಭಗವತಿ ಭಕ್ತಿ ದಾರ್ಢ್ಯಂ ಭವತಿ ಇತ್ಯರ್ಥಃ. ಬೇರೆ ಕಡೆ ವೈರಾಗ್ಯ ತಾಳಬೇಕು, ಪರಮಾತ್ಮನ ಬಗ್ಗೆನೇ ವಿಶೇಷವಾದ ಆಸಕ್ತಿ ತಾಳಬೇಕು. ಹೀಗೆ ಮಾಡಿದಾಗ ಭಕ್ತಿ ದೃಢ ಆಗ್ತದೆ. ಭಕ್ತಿ ದೃಢವಾದಾಗ ಭಗವಂತನ ಪ್ರಸಾದ ಆಗ್ತದೆ ಅಂತ ಅದರ ತಾತ್ಪರ್ಯ. ಭಕ್ತೇ ದಾರ್ಢ್ಯಂ, ಭಕ್ತಿಯಲ್ಲಿ ದೃಢತೆ ವೈರಾಗ್ಯದಿಂದ ಬರ್ತದೆ. ಬೇರೆ ಪದಾರ್ಥಗಳಲ್ಲಿ ನಮಗೆ ವೈರಾಗ್ಯ ಬಂದ್ರೆ ಭಕ್ತಿಯಲ್ಲಿ ದೃಢತೆ ಬರ್ತದೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.